ಹಲೋ, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಅರಸುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಸೊ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಇನ್ಫಾರ್ಮೇಷನ್ನ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ಜಾಬ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಒನ್ ಆಫ್ ದ ನವರತ್ನ ಕಂಪನಿ ಡಿಫೆನ್ಸ್ ಎಂಟರ್ಪ್ರೈಸಸಲ್ಲಿ. ಸೊ ಮಿಲಿಟರಿ ರೇಡಾರ್ಸ್ ಈ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಪರ್ಮನೆಂಟ್ ಪೋಸ್ಟ್ ಕಾಲ್ ಫಾರ್ ಮಾಡಿರ್ತಾರೆ. ಸೊ ಬಿ ಎಲ್ಲಿ ಯಾವಾಗಲೂ ಕಾಂಟ್ರಾಕ್ಟ್ ಪೋಸ್ಟ್ ಜಾಸ್ತಿ ಕಾಲ್ ಮಾಡೋದು. ಸೊ ಬಟ್ ದಿಸ್ ಈಸ್ ಎ ಪರ್ಮನೆಂಟ್ ಪೋಸ್ಟ್. ನೋಡಿ, ಸದುಪಯೋಗ ಪಡಿಸ್ಕೊಳ್ಳಿ ಆಸಕ್ತವುಳ್ಳವರು. ಸೊ ಮಿಲಿಟರಿ ರೇಡಾರ್ಸ್ ಡಿಪಾರ್ಟ್ಮೆಂಟಲ್ಲಿ. ಸೊ RF ಡಿಸೈನ್ 4 ಪೋಸ್ಟ್ ಇದೆ, ಡಿಜಿಟಲ್ ಡಿಸೈನ್ 2 ಪೋಸ್ಟ್ ಇದೆ. ಸೊ RF ಡಿಸೈನ್ 4 ಪೋಸ್ಟ್ ಏನಿದೆ ಅದಕ್ಕೆ 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. 4 years ಎಕ್ಸ್ಪೀರಿಯನ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾಸ್ ಕಂಪ್ಲೀಟೆಡ್ BE BTech. ಸೊ ಇಲ್ಲ ಅಂತಂದರೆ 2 years ಆಫ್ ಎಕ್ಸ್ಪೀರಿಯನ್ಸ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ME MTech. ಡಿಸೈನ್ ಡಿಜಿಟಲ್ 2 ಪೋಸ್ಟ್, RF ಡಿಸೈನ್ 4 ಪೋಸ್ಟ್. RF ಡಿಸೈನ್ಗೆ 4 ಪೋಸ್ಟ್, ಡಿಜಿಟಲ್ ಡಿಸೈನ್ಗೆ 2 ಪೋಸ್ಟ್. ಜನರಲ್ ಕ್ಯಾಟಗರಿಗೆ 3 ವೇಕೆನ್ಸಿ ಇದೆ, OBCಗೆ 2 ಹಾಗೂ ST ಕ್ಯಾಟಗರಿಗೆ 1. ಸೊ ಇದು ಓವರಾಲ್ ವೇಕೆನ್ಸಿಯ ಒಂದು ವಿವರ. ಪೇ ಸ್ಕೇಲ್ ನೋಡೋದಾದರೆ ನಿಮಗೆ 50,000 ಬೇಸಿಕ್ಕಿಂದ ಶುರುವಾಗಿ 1,60,000 ತನಕ ಇದೆ ಬೇಸಿಕ್ ಪೇ. ಸೊ ಅದಾದಮೇಲೆ ನಿಮಗೆ ಡಿಯರ್ನೆಸ್ ಅಲೋವೆನ್ಸ್ ಕೊಡ್ತಾರೆ, ಹೌಸ್ ರೆಂಟ್ ಅಲೋವೆನ್ಸ್ ಕೊಡ್ತಾರೆ. ಸೊ 35% ಆಫ್ ದ ಆ್ಯನ್ಯುಯಲ್ ಬೇಸಿಕ್ಸ್ ಆ್ಯಸ್ ಎ ಪ್ರೀ ರಿಕ್ವಿಸಿಟ್ಸ್ ಕೊಡ್ತಾರೆ. ಸೊ ಪರ್ಫಾರ್ಮೆನ್ಸ್ ರಿಲೇಟೆಡ್ ಪೇ ಇರುತ್ತೆ, ಗ್ರೂಪ್ ಲೈಫ್ ಇನ್ಶೂರೆನ್ಸ್ ಇರುತ್ತೆ, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇರುತ್ತೆ, ಪ್ರಾವಿಡೆಂಟ್ ಫಂಡ್ ಇರುತ್ತೆ, PF ಇರುತ್ತೆ, ಪೆನ್ಷನ್ ಸ್ಕೀಮ್ ಇರುತ್ತೆ, ಗ್ರ್ಯಾಚ್ಯುಯಿಟಿ ಸ್ಕೀಮ್ ಇರುತ್ತೆ. ಸೊ ಕಂಪ್ನಿ ರೂಲ್ಸ್ ಪ್ರಕಾರ ಒಬ್ಬ ಪರ್ಮನೆಂಟ್ ಎಂಪ್ಲಾಯಿಗೆ ಏನೇನೆಲ್ಲ ಕೊಡಬೇಕು ಆ ಫೆಸಿಲಿಟೀಸ್ ಎಲ್ಲ ಕೊಡ್ತಾ ಇರ್ತಾರೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ, ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ 50,000 ಬೇಸಿಕ್ಕಿಂದ 1,60,000 ಬೇಸಿಕ್ ತನಕ ಹೋಗುತ್ತೆ. ಸೊ ವಯೋಮಿತಿ ನೋಡೋದಾದರೆ, ಸೊ 1/1/2022ಕ್ಕೆ ತಕ್ಕನಾಗೆ ನಿಮ್ಮ ವಯಸ್ಸು 32 ದಾಟಿರಬಾರ್ದು. ಕನ್ಸೆಷನಿಗೆ ಬರೋದಾದರೆ SC ST ಕ್ಯಾಟಗರಿಗೆ ಏನಿದೆ 5 years ಕನ್ಸೆಷನ್ ಇದೆ. ನೋಡ್ತಾ ಇದ್ದೀರಾ ನೀವು ಇಲ್ಲಿ, SC ST ಕ್ಯಾಂಡಿಡೇಟ್ಸ್ಗೆ 5 years ಕನ್ಸೆಷನ್ ಇದೆ, OBCಗೆ 3 years ಕನ್ಸೆಷನ್ ಇದೆ. ಅದಾದ ನಂತರ ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು PWD ಕ್ಯಾಟಗರಿ 40% ಡಿಸಬಿಲಿಟಿ ಇದ್ದವ್ರಿಗೆ ಅವ್ರಿಗೆ 10 years ಒಂದು ಕನ್ಸೆಷನ್ ಇದೆ. ಸೊ ವಯೋಮಿತಿ ಆಯಿತು. ಕ್ವಾಲಿಫಿಕೇಷನ್ ಕ್ರೈಟೀರಿಯಾಗೆ ಬರೋದಾದರೆ, ನೀವು ಫುಲ್ ಟೈಮ್ BE BTech ಮಾಡಿರಬೇಕು ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. ಸೊ ಈ ಬ್ರ್ಯಾಂಚಸ್ಸಲ್ಲಿ ನೀವು ನಿಮ್ಮ BE BTechನ ಮುಗಿಸಿರಬೇಕು. ಸೊ ME MTech ನೀವು ಮಾಡಿದಿದ್ರೆ ಸ್ಪೆಷಲೈಸೇಷನ್ ಯಾವುದಾಗಿರಬೇಕು? RF ಮೈಕ್ರೋವೇವ್ ಆಗಿರಬೇಕು, ಸಿಗ್ನಲ್ ಪ್ರೊಸೆಸಿಂಗ್ ಆಗಿರಬೇಕು, ಅಥವಾ ಡಿಜಿಟಲ್ ಸಿಸ್ಟಮ್ ಆ್ಯಂಡ್ ಸಿಗ್ನಲ್ ಪ್ರೊಸೆಸಿಂಗ್ ಆಗಿರಬೇಕು, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆಗಬೇಕು, ME MTech ಇನ್ ಕಮ್ಯುನಿಕೇಷನ್ ಸಿಸ್ಟಮ್ ಆಗಿರಬೇಕು. ಸೊ ವಿತ್ ಎ ಪ್ರಿಸೀಡಿಂಗ್ ಇನ್ BE BTech ಡಿಗ್ರಿ. BE BTech ಮುಗಿಸ್ಕೊಂಡು ME MTechಲ್ಲಿ RF ಆ್ಯಂಡ್ ಮೈಕ್ರೋವೇವ್ ಸ್ಪೆಷಲೈಸೇಷನ್, ಸಿಗ್ನಲ್ ಪ್ರೊಸೆಸಿಂಗ್ ಸ್ಪೆಷಲೈಸೇಷನ್, ಡಿಜಿಟಲ್ ಡಿಸೈನ್ ಆ್ಯಂಡ್ ಸಿಗ್ನಲ್ ಪ್ರೊಸೆಸಿಂಗ್ ಸ್ಪೆಷಲೈಸೇಷನ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಷನ್ ಸಿಸ್ಟಮ್, ಈ ಒಂದು ಬ್ರ್ಯಾಂಚಲ್ಲಿ ನೀವು ಎಕ್ಸ್ಪರ್ಟೈಸ್ ಆಗಿರಬೇಕು ME MTechಲ್ಲಿ. ಸೊ ಈ ಒಂದು ಕಾಂಬಿನೇಷನ್ ನೀವು ತೊಗೊಂಡಿರಬೇಕು. ಸೊ ಕ್ವಾಲಿಫಿಕೇಷನ್ ಆಯಿತು. ಅದಾದ ನಂತರ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, ನಿಮಗೆ ಏನು ಕ್ವಾಲಿಫಿಕೇಷನ್ಸ್ ಜಾಬ್ ಕರೆದಿದ್ದಾರೆ ಅದ್ರ ಪ್ರಕಾರ ಏನು ಎಕ್ಸ್ಪೀರಿಯನ್ಸ್ ಇರಬೇಕು ನಿಮಗೆ ಅನ್ನೋದನ್ನು ನೋಡೋದಾದರೆ, ಸೊ RF ಡಿಸೈನ್ ವೇಕೆನ್ಸಿಗೆ ಎಕ್ಸ್ಪೀರಿಯನ್ಸ್ ಇನ್ RF ಮೈಕ್ರೋವೇವ್ ಸರ್ಕ್ಯೂಟ್ ಡಿಸೈನ್ in various frequency ranges. So various frequency range, low frequency, high frequency, ultra low frequency, ultra high frequency. ಸೊ ಇದೇ ಥರ X ಬ್ಯಾಂಡ್, KU ಬ್ಯಾಂಡ್ ಅಂತ ಸುಮಾರು ಇರುತ್ತೆ ಫ್ರೀಕ್ವೆನ್ಸಿ ಬ್ಯಾಂಡ್ಸಲ್ಲಿ. ಸೊ RF ಆ್ಯಂಡ್ ಮೈಕ್ರೋವೇವ್ ಸರ್ಕ್ಯೂಟ್ ಡಿಸೈನ್ಸಲ್ಲಿ ಇನ್ ವೇರಿಯಸ್ ಫ್ರೀಕ್ವೆನ್ಸೀಸಲ್ಲಿ ವರ್ಕ್ ಮಾಡಿರಬೇಕು. ಎಕ್ಸ್ಪೀರಿಯನ್ಸ್ ಇನ್ MMIC ಬೇಸ್ಡ್ ಸರ್ಕ್ಯೂಟ್ ಡಿಸೈನ್, ಸ್ಟ್ರಾಂಗ್ ಕಾನ್ಸೆಪ್ಟ್ ಇನ್ ಟ್ರಾನ್ಸ್ಮಿಷನ್ ಲೈನ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ಎಕ್ಸ್ಪೀರಿಯನ್ಸ್ ಇನ್ ವೇರಿಯಸ್ ಸರ್ಕ್ಯೂಟ್ ಟೋಪಾಲಜೀಸ್ ಇನ್ಕ್ಲೂಡಿಂಗ್ ಮೈಕ್ರೋ ಸ್ಟ್ರಿಪ್ ಲೈನ್ಸ್, coplanar waveguides, etc. So experience in testing of RF modules include LNA, RF front ends, filters, synthesizers, power amplifiers, etc. So work experience in microwave design tools like ADS, microwave office, system view, etc. Work experience for electromagnetic simulation tools like HFSS, CST, microwave studio, FEKU,
IE, 3D, etc. Well versed with using lab instruments, signal generator, spectrum analyzer, network analyzer, etc. Candidates should have a strong analytical, team building, problem solving and organization abilities. Experience in radar system and subsystem design will be preferred ಸ್ನೇಹಿತರೆ. ಸೊ RF ಡಿಸೈನ್ನ ನೀವು ಒಂದು ಎಕ್ಸ್ಪೀರಿಯನ್ಸ್ ಯಾವ ಫೀಲ್ಡಲ್ಲಿ ಇರಬೇಕು ಅಂತ ನೋಡಿದ್ರಿ. ಅದೇ ರೀತಿ ಡಿಜಿಟಲ್ ಡಿಸೈನ್ ಕರೆದಿದ್ದಾರೆ. ಸೊ ಡಿಜಿಟಲ್ ಡಿಸೈನ್ ಕರೆದಿರುವಂಥವರಿಗೆ ಏನೇನು ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂತಂದರೆ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಸೌಂಡ್ ಇನ್ ಡಿಜಿಟಲ್ ಅನಲಾಗ್ ಮಿಕ್ಸ್ಡ್ ಸಿಗ್ನಲ್ಸ್ ಸರ್ಕ್ಯೂಟ್ಸ್ ಡಿಸೈನ್. ಸೊ ವೆಲ್ವಸ್ಟ್ ಆಗಿ ಗೊತ್ತಿರಬೇಕು ಈ ಡಿಸೈನ್ಸ್ ಫೀಲ್ಡು ಕ್ಯಾಂಡಿಡೇಟ್ಗೆ. ಕ್ಯಾಂಡಿಡೇಟ್ ಶುಡ್ ಬಿ ಏಬಲ್ ಟು ಡಿಸೈನ್, ಇಂಪ್ಲಿಮೆಂಟ್, ಟೆಸ್ಟ್ ಫ್ರಮ್ ಮಾಡ್ಯೂಲ್ ಲೆವೆಲ್ ಥ್ರೂ ದ ಫುಲ್ ಸಿಸ್ಟಮ್ ಇಂಟಿಗ್ರೇಷನ್ ಲೆವೆಲ್ ಅಂತ ಗೊತ್ತಿರಬೇಕು. ಎಕ್ಸ್ಪೀರಿಯನ್ಸ್ ಇನ್ ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಸಿಗ್ನಲ್ ಆ್ಯಂಡ್ ಡೇಟಾ ಪ್ರೊಸೆಸಸ್ ಇನ್ವಾಲ್ವಿಂಗ್ FPGA ಆರ್ DSP ಬೇಸ್ಡ್ ಹಾರ್ಡ್ವೇರ್ ಆ್ಯಂಡ್ ಫರ್ಮ್ವೇರ್ ಇನ್ ದ ಏರಿಯಾಸ್ ಆಫ್ FPGA ಡೆವಲಪ್ಮೆಂಟ್ ಆ್ಯಂಡ್ ಡಿಬಗ್ ಟೂಲ್ಸ್. Experience in RTL design and simulation using Verilog VHDL. Experience in FPGA design tools such as Altera Quartus, TimeQuest, SignalTap, Xilinx Vivado. Experience with SoC system on chip architectures such as Altera Cyclone, VSOC and Xilinx Zynq. Implementation experience of data acquisition, digital down conversion, matched filtering, FFT, digital beamformer and CFAR display systems, inertial navigation systems. ಸೊ ಅದಾದಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ದ ಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಲಾಜಿಕ್ ಅನಲೈಸರ್, ವೇಫಾರ್ಮ್ ಜನರೇಟರ್, ಆಸಿಲೋಸ್ಕೋಪ್ ಇರಬೇಕು. ಫೆಮಿಲಿಯಾರಿಟಿ ಇನ್ ಡಿಜಿಟಲ್ ಡಿಸೈನ್ ಸಿಮ್ಯುಲೇಷನ್ ಟೂಲ್ಸ್, MATLAB, FPGA ಸಿಮ್ಯುಲೇಷನ್ ಟೂಲ್, ಡಿಜಿಟಲ್ ಡಿಸೈನ್ ಆ್ಯಂಡ್ VHDL ಕೋಡಿಂಗ್ ಗೊತ್ತಿರಬೇಕು. ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಸ್ಟ್ರಾಂಗ್ ಅನಾಲಿಟಿಕಲ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿಂಗ್ ಎಬಿಲಿಟೀಸ್ ಆ್ಯಂಡ್ ಗುಡ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಸೊ ಡಿಜಿಟಲ್ ಡಿಸೈನ್ನ ಎಕ್ಸ್ಪೀರಿಯನ್ಸ್ ಯಾವ್ಯಾವ ಫೀಲ್ಡ್ ಇರಬೇಕು ಅಂತ ನೋಡ್ಕೊಂಡ್ರಿ. ಸೊ ಇದಾದ ನಂತರ ನಿಮಗೆ ಕ್ಯಾಂಡಿಡೇಟ್ಸ್ಗೆ ಸಮ್ ಪ್ರೋಟೋಕಾಲ್ಸ್ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಸೊ RS-232, RS-422, I2C, TCP/IP, UDP, Ethernet, USB ಹಾಗೂ ಮಿಲ್ ಸ್ಟ್ಯಾಂಡರ್ಡ್ 1553, 1G, 10G Ethernet communication, fiber optics. So with an understanding of radar system and subsystem will be preferred ಅಂತ ಹಾಕಿದ್ದಾರೆ. ಹಾಗೂ ದ ಕ್ಯಾಂಡಿಡೇಟ್ಸ್ ಹೂ ನೋ C++, ಸೊ ಅವ್ರಿಗೆ ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ ಲಿನಕ್ಸ್ ಪ್ರೋಗ್ರಾಮಿಂಗ್ ಗೊತ್ತಿರೋರಿಗೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಸೀನಿಯರ್ ಇಂಜಿನಿಯರ್ RF ಡಿಸೈನ್, ಇವ್ರಿಗೆ ಏನು ಜಾಬ್ ಡಿಸ್ಕ್ರಿಪ್ಷನ್ ಇರುತ್ತಪ್ಪ ಅಂತಂದರೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ RF ಸಿಸ್ಟಮ್ಸ್ ಲೈಕ್ ರಿಸೀವರ್ ಮಾಡಬೇಕು. ಸೊ ರಿಸೀವರ್, LNA, ಡೌನ್ ಕನ್ವರ್ಟರ್, ಸಿಂಥಸೈಸರ್ ಫ್ರಮ್ ದ ಗಿವನ್ ಸ್ಪೆಸಿಫಿಕೇಷನ್ಸ್. ಯೂಸಿಂಗ್ ಆಫ್ EDA ಟೂಲ್ಸ್ ಫಾರ್ RF ಎಂಡ್ ಡಿಸೈನ್. ಯೂಸಿಂಗ್ ಆಫ್ RS ಟೆಸ್ಟ್ ಆ್ಯಂಡ್ ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಇನ್ಕ್ಲೂಡಿಂಗ್ ಸಿಗ್ನಲ್ ಜನರೇಟರ್ಸ್, ಸ್ಪೆಕ್ಟ್ರಮ್ ಅನಲೈಸರ್, ಮಾಡ್ಯುಲೇಟರ್ಸ್, ವೆಕ್ಟರ್ ನೆಟ್ವರ್ಕ್ ಅನಲೈಸರ್ಸ್. ಪಾರ್ಟಿಸಿಪೇಟ್ ಇನ್ ಡಿಸೈನ್ ರಿವ್ಯೂ, ಪ್ರೋಗ್ರೆಸ್ ರಿವ್ಯೂ ಆಫ್ ಸಿಸ್ಟಮ್ಸ್. Ensuring all subsystem specifications meets overall system requirements. Preparation of engineering documents, technical manuals, user manuals. Testing, evaluation, acceptance of RF subsystems. Integration of RF subsystems in the system. Verify and validate the system through in-house and field trials. ಇದು ಒಂದು RF ಡಿಸೈನ್ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಜಾಬ್ ಡಿಸ್ಕ್ರಿಪ್ಷನ್. ಇನ್ನು RF ಡಿಸೈನ್ ಆಯಿತು. ಡಿಜಿಟಲ್ ಡಿಸೈನ್ಗೆ ಏನೇನು ಹೇಳಿದ್ದಾರೆ ಅಂದರೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಡಿಜಿಟಲ್ ರಿಸೀವರ್, ಸಿಗ್ನಲ್ ಪ್ರೊಸೆಸಿಂಗ್, ಬೀಮ್ ಫಾರ್ಮಿಂಗ್, ವೇಫಾರ್ಮ್ ಜನರೇಟರ್, ಸಿಸ್ಟಮ್ ಕಂಟ್ರೋಲರ್, ಇಂಟರ್ಫೇಸಸ್ ಬಿಟ್ವೀನ್ ದ ಸಬ್ಸಿಸ್ಟಮ್ಸ್ ಟು ಮೀಟ್ ದ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್. ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿಗ್ನಲ್ ಪ್ರೊಸೆಸಿಂಗ್ ಅಲ್ಗಾರಿದಮ್ಸ್, ಬೀಮ್ ಫಾರ್ಮಿಂಗ್ ಅಲ್ಗಾರಿದಮ್ಸ್ ಆ್ಯಂಡ್ ಟೈಮಿಂಗ್ ಜನರೇಷನ್, ಸೌಂಡ್ ಕ್ಲಟರ್ ಮಿಟಿಗೇಷನ್ ಇದಾಯಿತು. ಡಿಸೈನ್ ಆ್ಯಂಡ್ ಟೆಸ್ಟಿಂಗ್ ಆಫ್ ಹೈ ಸ್ಪೀಡ್ ಆ್ಯಂಡ್ ಮಿಕ್ಸ್ಡ್ ಸಿಗ್ನಲ್ PCB ಡಿಸೈನ್ ವಿತ್ ಹೈ ಸ್ಪೀಡ್ ಡೇಟಾ ಪ್ರೋಟೋಕಾಲ್ಸ್ ಲೈಕ್ SRIO, 10G LAN, Aurora ಇದಾಯಿತು. ಡಿಸೈನ್ ಬೇಸ್ಡ್ ಆನ್ ಮೈಕ್ರೋಕಂಟ್ರೋಲರ್ ಆರ್ ಪ್ರೊಸೆಸರ್ ಆರ್ FPGA ಅಥವಾ DSP ಆರ್ಕಿಟೆಕ್ಚರ್. ಪ್ರಿಪರೇಷನ್ ಆಫ್ ಇಂಜಿನಿಯರಿಂಗ್ ಡಾಕ್ಯುಮೆಂಟ್ಸ್, ಟೆಕ್ನಿಕಲ್ ಮ್ಯಾನ್ಯುಯಲ್ಸ್, ಯೂಸರ್ ಮ್ಯಾನ್ಯುಯಲ್ಸ್. ಟೆಸ್ಟಿಂಗ್, ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಆಫ್ ದ ಸಬ್ಸಿಸ್ಟಮ್ಸ್. ವೆರಿಫೈ, ವ್ಯಾಲಿಡೇಟ್ ದ ಸಿಸ್ಟಮ್ ಥ್ರೂ ಇನ್-ಹೌಸ್ ಆ್ಯಂಡ್ ಫೀಲ್ಡ್ ಟ್ರಯಲ್ಸ್. ಸೊ ಇಷ್ಟು ಒಂದು ಜಾಬ್ ಡಿಸ್ಕ್ರಿಪ್ಷನ್ JD ಫಾರ್ ದ ಡಿಜಿಟಲ್ ಡಿಸೈನ್ ಪೋಸ್ಟ್ಗೆ. ಸೊ ಮೆಥಡ್ ಆಫ್ ಸೆಲೆಕ್ಷನ್ ಹೇಗಿರುತ್ತಪ್ಪ ಅಂತಂದರೆ ಸೊ ರಿಟರ್ನ್ ಟೆಸ್ಟ್ ಇರುತ್ತೆ, ಫಾಲೋಡ್ ಬೈ ಅನ್ ಇಂಟರ್ವ್ಯೂ ಇರುತ್ತೆ. ಇದನ್ನು ಅಪ್ಲೈ ಮಾಡೋದು ಹೇಗಪ್ಪ ಅಂತಂದರೆ BEL ವೆಬ್ಸೈಟಿಗೆ, ಮೇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲೈ ಮಾಡಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಲಾಸ್ಟ್ ಡೇಟ್ ಯಾವಾಗ 9th February 2022ಗೆ. ಅದಾದಮೇಲೆ ನೀವು ಅಪ್ಲಿಕೇಶನ್ನ ಪ್ರಿಸ್ಕ್ರೈಬ್ ಫಾರ್ಮೇಟಲ್ಲಿ ಹಾಕಿದ್ಮೇಲೆ ನೀವು ಅದನ್ನ ಪೋಸ್ಟ್ ಮಾಡಬೇಕಾಗತ್ತೆ. ಯಾರ ಹೆಸರಲ್ಲಿ ಪೋಸ್ಟ್ ಮಾಡಬೇಕಾಗತ್ತೆ ಅಂದರೆ DGM HR MS ADSN ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013. ಸೊ ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ ವಿತ್ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಹಾಕಿದ್ಮೇಲೆ ಯಾವ ಡಾಕ್ಯುಮೆಂಟ್ಸ್ ಕಳಿಸ್ಬೇಕಪ್ಪ ಅಂದರೆ 10th BE BTech ಎಲ್ಲ ಸೆಮಿಸ್ಟ್ರದು, ME MTech ಕಳಿಸ್ಬೇಕು. ಅದಾದಮೇಲೆ ನಿಮ್ಮದು CGPA ಟು ಏನು ಪರ್ಸೆಂಟೇಜ್ ಕನ್ವರ್ಸೇಷನ್ ಇರುತ್ತಲ್ಲ ಅದಿರಲೇಬೇಕು. ಅದಾದಮೇಲೆ ನಿಮ್ಮದು ಕೆಟಗರಿ ಸರ್ಟಿಫಿಕೇಟ್ ಕಳಿಸ್ಬೇಕು.
ಕೆಟಗರಿ ಸರ್ಟಿಫಿಕೇಟು ಲೇಟೆಸ್ಟ್ ಆಗಿರಬೇಕು, 1/1/2021 ಹಳೇದಾಗಿರಬಾರ್ದು. ಸೊ ಪೋಸ್ಟ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನು ಕಳಿಸ್ಬೇಕು. ಸೊ ಅದಾದ ನಂತರ ಎ ಡೀಟೇಲ್ಡ್ ರೈಟ್ ಅಪ್ ಆನ್ ದ ಪೋಸ್ಟ್ ಆಫ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಸ್ಪೆಸಿಫೈಯಿಂಗ್ ದ ಜಾಬ್ ರೋಲ್. ಸೊ ನಿಮ್ಮ ಜಾಬ್ ಬಗ್ಗೆ ಒಂದು ಡೀಟೇಲ್ ಸ್ಪೆಸಿಫಿಕೇಷನ್ಸ್ ಒಂದು ಪೇಪರಲ್ಲೆಲ್ಲ ಬರೆದು ನೀವು ಅದನ್ನ ಬ್ರೀಫ್ ಮಾಡಿ ಕಳಿಸ್ಬೇಕು. ಸೊ ಯಾರ್ಯಾರು PSU ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವ್ರದ್ದು NOC ತೊಗೊಂಡಿರಬೇಕು. ಸೊ SBI ಚಲನ್ ನೀವು ಫೀಸ್ ಏನು ಪೇ ಮಾಡಿರ್ತೀರಾ ಅದನ್ನ ನೀವು ಪೋಸ್ಟ್ ಮಾಡಿ ಕಳಿಸ್ಬೇಕಾಗತ್ತೆ, ಎಷ್ಟನ್ನು ಸೆಲ್ಫ್ ಅಟೆಸ್ಟ್ ಮಾಡಿ. ಸೊ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ನಿಮಗೆ 750 ರೂಪೀಸ್ ಪೇಮೆಂಟ್ ಫೀ ಇದೆ. SBI ಕಲೆಕ್ಟ್ ಥ್ರೂ ಮುಖಾಂತರ ನೀವು ಮಾಡ್ಬೋದು, ಇಲ್ಲ ಅಂತಂದರೆ SBI ಬ್ರ್ಯಾಂಚ್ಗೆ ಹೋಗಿ ಮಾಡ್ಬೋದು. ಸೊ 750 ರೂಪೀಸ್ ನಿಮಗೆ ಪೇಮೆಂಟು. ಸೊ ಒಳ್ಳೆ ಆಪರ್ಚುನಿಟಿ ಸ್ನೇಹಿತರೆ, ನವರತ್ನ ಕಂಪ್ನಿ. ಸೊ ಅವರೊಂದು HR ಇಮೇಲ್ ID ಕೊಟ್ಟಿದ್ದಾರೆ ನೋಡಿ, hrmr@bel.co.in. ಇದಕ್ಕೆ ನೀವು ಏನಾರು ಡೌಟ್ಸ್ ಇದ್ದರೆ ಮೇಲ್ ಮಾಡ್ಬೋದು, ಇಲ್ಲ ಈ ಫೋನ್ ನಂಬರ್ ಇದೆಯಲ್ಲ ಈ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ಏನಾರು ಡೌಟ್ಸ್ ಇದ್ದರೆ ಕೇಳ್ಕೊಬೋದು. ಸೊ ವೆರಿ ಗುಡ್ ಆಪರ್ಚುನಿಟಿ ದೋಸ್ ಹೂ ಹ್ಯಾವ್ ಕಂಪ್ಲೀಟೆಡ್ BE, BTech and ME, MTech in the specialization of electronics and communication, electronics and telecommunication, and only BE, BTech in electronics, ME, MTech in microwave and RF design, digital system design, communication system. ಇವರಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಇದೆ. ಸೊ ಪರ್ಮನೆಂಟ್ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಸೊ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬು ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಯಾರ್ಯಾರು ಕೆಲಸ ಹುಡುಕ್ತಿದ್ದಾರೆ ಅವರಿಗೆಲ್ಲ. ಸೊ ಇದೇ ರೀತಿ ನಾವು ಹೆಚ್ಚು ಇನ್ಫಾರ್ಮೇಷನ್ ಜೊತೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು.